ಹಾಯ್ ಹಲೋ ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿ, KPSC ಸಿ ಗ್ರೂಪ್ ಹುದ್ದೆಗಳು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಎಷ್ಟನೇ ಸಂಸತ್ತಿನೊಂದಿಗೆ ಪ್ರಾರಂಭವಾಯಿತು ಎಂದು ಹೇಳಬಹುದು? 9. ನಮ್ಮ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರಗಳು 9ನೇ ಸಂಸತ್ತಿನೊಂದಿಗೆ ಪ್ರಾರಂಭವಾಯಿತು. 3 is the right answer. ರಾಷ್ಟ್ರಪತಿ ಸ್ಥಾನದಲ್ಲಿದ್ದಾಗ ವೈಯಕ್ತಿಕವಾಗಿ ಯಾವುದಾದರೂ ಅಪರಾಧವನ್ನ ಮಾಡಿದರೆ ಪ್ರಕರಣವನ್ನ ದಾಖಲಿಸಬಹುದು. 4 is the right answer. ರಾಷ್ಟ್ರಪತಿ ಸ್ಥಾನದಲ್ಲಿದ್ದಾಗ ವೈಯಕ್ತಿಕವಾಗಿ ಯಾವುದಾದರೂ ಅಪರಾಧವನ್ನ ಮಾಡಿದರೆ ಪ್ರಕರಣವನ್ನ ದಾಖಲಿಸಲಿಕ್ಕೆ ಅವಕಾಶವಿದೆ. ಉಪರಾಷ್ಟ್ರಪತಿ ವಿರುದ್ಧ ಅವಿಶ್ವಾಸ ನಿಲುವಳಿಯನ್ನು ಮಂಡಿಸಿದಾಗ ಅನ್ವಯವಾಗದ ಅಂಶ ಯಾವುದು? ರಾಜ್ಯಸಭೆ ಅಧಿವೇಶನದಲ್ಲಿ ಪಾಲ್ಗೊಂಡು ಒಂದು ತೀರ್ಮಾನದ ಪರ ವಿರೋಧವಾಗಿ ಸಮಾನ ಮತಗಳು ಚಲಾವಣೆಯಾದಾಗ ಕಾಸ್ಟಿಂಗ್ ಮತ ಚಲಾಯಿಸಬಹುದು. ಇದು ಉಪರಾಷ್ಟ್ರಪತಿ ವಿರುದ್ಧ ಅವಿಶ್ವಾಸ ನಿಲುವಳಿಯನ್ನು ಮಂಡಿಸಿದಾಗ ಅನ್ವಯವಾಗದೇ ಇರುವಂತಹ ಒಂದು ಅಂಶ. 3 is the right answer. ಕೇಂದ್ರ ಸಚಿವ ಸಂಪುಟದ ವಿರುದ್ಧ ಅವಿಶ್ವಾಸ ತೀರ್ಮಾನವನ್ನು ಪರಿಚಯಿಸಬೇಕಾದರೆ ತಪ್ಪಾದ ಹೇಳಿಕೆ ಯಾವುದು? ಅವಿಶ್ವಾಸ ನಿರ್ಣಯಕ್ಕೆ ಕಾರಣವನ್ನು ತಿಳಿಸಬೇಕು. ಇದು ತಪ್ಪಾದ ಹೇಳಿಕೆ. ಕಾರಣವನ್ನು ನೀಡುವ ಅಗತ್ಯವಿಲ್ಲ. ಕನಿಷ್ಠ 50 ಲೋಕಸಭಾ ಸದಸ್ಯರ ಸಹಿ ಇರಬೇಕು. ಲೋಕಸಭೆಯಲ್ಲಿ ಮಾತ್ರ ಅವಿಶ್ವಾಸ ನಿಲುವಳಿನ ಪರಿಚಯಿಸಬೇಕು. ಇದು ಸರಿಯಾಗಿರುವಂತಹ ಹೇಳಿಕೆಯಾಗಿದ್ದರೆ 4 is the right answer. ಪ್ರಧಾನಮಂತ್ರಿಯ ಚುನಾವಣೆ ಅಮಾನ್ಯ ಎಂದು ನ್ಯಾಯಾಲಯವು ತೀರ್ಪು ನೀಡಿದರೆ ಎದುರಾಗುವ ಪರಿಣಾಮ? ಕ್ಯಾಬಿನೆಟ್ ರದ್ದಾಗುತ್ತದೆ. ಪ್ರಧಾನಮಂತ್ರಿಯ ಚುನಾವಣೆ ಅಮಾನ್ಯ ಎಂದು ನ್ಯಾಯಾಲಯ ತೀರ್ಪು ನೀಡಿದರೆ ಕ್ಯಾಬಿನೆಟ್ ರದ್ದಾಗುತ್ತದೆ. 3 is the right answer. ರಾಜ್ಯಸಭೆಯ ಸದಸ್ಯರಾಗಿದ್ದಾಗ ಪ್ರಧಾನಿ ತನ್ನ ಸರ್ಕಾರದ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದಾಗ ಲೋಕಸಭೆಯಲ್ಲಿ ಮಾತ್ರ ನಿರ್ಣಯವನ್ನು ಮಂಡಿಸಬೇಕು. ರಾಜ್ಯಸಭೆಯ ಸದಸ್ಯರಾಗಿದ್ದಾಗ ಪ್ರಧಾನಿ ತನ್ನ ಸರ್ಕಾರದ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದಾಗ ಅದನ್ನು ಲೋಕಸಭೆಯಲ್ಲಿ ಮಾತ್ರ ನಿರ್ಣಯವನ್ನ ಮಂಡಿಸಬೇಕಾಗುತ್ತದೆ. 3 is the right answer. ಲೋಕಸಭೆ ಸ್ಪೀಕರ್ ಬಗೆಗೆ ವಾಸ್ತವಾಂಶ. ಸ್ಪೀಕರ್ ವಿರುದ್ಧ ಪರಿಚಯಿಸಲಾಗುವ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸಬೇಕು. ಲೋಕಸಭೆಯ ಸ್ಪೀಕರ್ ಬಗೆಗೆ ಇದು ವಾಸ್ತವ ಅಂಶವಾಗಿದೆ. ಸ್ಪೀಕರ್ ವಿರುದ್ಧ ಪರಿಚಯಿಸಲಾಗುವ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸಬೇಕು. 3 is the right answer. ರಾಷ್ಟ್ರಪತಿ ಕ್ಷಮಾದಾನದ ಅಧಿಕಾರಕ್ಕೆ ಸಂಬಂಧಿಸಿದ ವಾಸ್ತವಾಂಶ. ಮೇಲಿನ ಎಲ್ಲ, ಅಂದರೆ ಗಲ್ಲು ಶಿಕ್ಷೆಗೆ ಕ್ಷಮಾದಾನವನ್ನು ನೀಡುವ ಅಧಿಕಾರ ರಾಷ್ಟ್ರಪತಿಗೆ ಮಾತ್ರ ಇರುತ್ತದೆ. ಮಿಲಿಟರಿ ನ್ಯಾಯಾಲಯಗಳು ವಿಧಿಸಿದ ಗಲ್ಲು ಶಿಕ್ಷೆಗೆ ಕ್ಷಮಾದಾನ ನೀಡುವ ಅಧಿಕಾರ ರಾಷ್ಟ್ರಪತಿಗೆ ಮಾತ್ರ ಇರುತ್ತದೆ. ಕೇಂದ್ರದ ಕಾನೂನುಗಳನ್ನು ಉಲ್ಲಂಘಿಸಿದ ಪ್ರಕರಣದಲ್ಲಿ ಶಿಕ್ಷೆಗಳ ಮೇಲೆ ಕ್ಷಮಾದಾನವನ್ನು ನೀಡುವ ಅಧಿಕಾರ ರಾಷ್ಟ್ರಪತಿಗೆ ಇರುತ್ತದೆ ಎಂಬಂತಹ ಈ ಎಲ್ಲಾ ಹೇಳಿಕೆಗಳು ಕೂಡ ಸರಿಯಾಗಿದೆ. 4 is the right answer. ಉಪರಾಷ್ಟ್ರಪತಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಅನ್ವಯವಾಗುವ ಅಂಶ ಯಾವುದು? ಮೇಲಿನ ಎಲ್ಲ, ಅಂದರೆ ರಾಷ್ಟ್ರಪತಿ ಹೊಂದುವ ವೇತನ ಭತ್ಯೆಗಳನ್ನು ಉಪರಾಷ್ಟ್ರಪತಿಯೂ ಪಡೆಯುತ್ತಾರೆ. ಉಪರಾಷ್ಟ್ರಪತಿ ರಾಜ್ಯಸಭೆಗೆ ಅಧ್ಯಕ್ಷತೆ ವಹಿಸಬಾರದು. ಉಪರಾಷ್ಟ್ರಪತಿ ವಿರುದ್ಧ ಅವಿಶ್ವಾಸ ನಿಲುವಳಿಯನ್ನ ಪರಿಚಯಿಸಬಾರದು. ಸೊ 4 is the right answer. ಉಪಪ್ರಧಾನಿಗಳ ಸರಿಯಾದ ಕ್ರಮಪಟ್ಟಿ. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಜಗಜೀವನ್ ರಾಮ್, YB ಚೌಹಾಣ್, ದೇವಿಲಾಲ್ ಹಾಗೂ LK ಅಡ್ವಾಣಿ ಇದು ಸರಿಯಾದ ಕ್ರಮಪಟ್ಟಿಯಾಗಿದೆ. 2 is the right answer. ಇವುಗಳಲ್ಲಿ ಪ್ರಧಾನಮಂತ್ರಿ ಯಾವುದಕ್ಕೆ ಅಧ್ಯಕ್ಷತೆ ವಹಿಸುವುದಿಲ್ಲ? ರಾಜ್ಯಪಾಲರ ಸಮಾವೇಶಕ್ಕೆ. ಪ್ರಧಾನಮಂತ್ರಿಗಳು ರಾಜ್ಯಪಾಲರ ಸಮಾವೇಶಕ್ಕೆ ಅಧ್ಯಕ್ಷತೆ ವಹಿಸುವುದಿಲ್ಲ. 3 is the right answer. ಭಾರತದ ಸಂವಿಧಾನದ ಉದ್ದೇಶಗಳಲ್ಲಿ ಆರ್ಥಿಕ ನ್ಯಾಯ 1 ಎಂದು ಎಲ್ಲಿ ಉಲ್ಲೇಖಿಸಲಾಗಿದೆ? ಪೀಠಿಕೆ ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ. ಭಾರತದ ಸಂವಿಧಾನ ಉದ್ದೇಶಗಳಲ್ಲಿ ಆರ್ಥಿಕ ನ್ಯಾಯ 1 ಎಂದು ಪೀಠಿಕೆ ಹಾಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಉಲ್ಲೇಖಿಸಲಾಗಿದೆ. 2 is the right answer. ಭಾರತೀಯ ಸಂವಿಧಾನದ ಪ್ರಕಾರ ಸಂಪತ್ತಿನ ಕೇಂದ್ರೀಕರಣವು ಏನನ್ನು ಉಲ್ಲಂಘಿಸುತ್ತದೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು.
ಭಾರತೀಯ ಸಂವಿಧಾನದ ಪ್ರಕಾರ ಸಂಪತ್ತಿನ ಕೇಂದ್ರೀಕರಣವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಉಲ್ಲಂಘಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಮೂಲಭೂತ ಕರ್ತವ್ಯ ಅಲ್ಲದಿರುವುದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳು ಮತ್ತು ಸ್ಥಳಗಳನ್ನು ಸಂರಕ್ಷಿಸುವುದು. ಇದು ಮೂಲಭೂತ ಕರ್ತವ್ಯ ಅಲ್ಲ. 3 ಈಸ್ ದಿ ರೈಟ್ ಆನ್ಸರ್. IRNS ಎಂಬುದು ಇಂಡಿಯನ್ ಸ್ಯಾಟಲೈಟ್ ಸಿಸ್ಟಮ್ ಆಗಿರುತ್ತದೆ. ಈ ಪದ್ಧತಿಯನ್ನು ಈ ಕೆಳಕಂಡ ಯಾವ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ? ನ್ಯಾವಿಗೇಷನ್. IRNS ಅದು ಇಂಡಿಯನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನು ನ್ಯಾವಿಗೇಷನ್ ನಲ್ಲಿ ಬಳಸುವರು. 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಒಕ್ಕೂಟದ ಹೊಸ ರಾಜ್ಯವನ್ನು ಸೇರಿಸಲು ಸಂವಿಧಾನ ಈ ಕೆಳಗಿನ ಯಾವ ಅನುಸೂಚಿಗೆ ತಿದ್ದುಪಡಿ ಮಾಡಬೇಕಾಗುತ್ತದೆ? 1ನೇ ಅನುಸೂಚಿಗೆ. ಭಾರತೀಯ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ಸೇರಿಸಲು ಸಂವಿಧಾನ 1ನೇ ಅನುಸೂಚಿಗೆ ತಿದ್ದುಪಡಿ ಮಾಡಬೇಕಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಖಿಲಾಫತ್ ಚಳವಳಿ ಇವರಿಗೆ ಆದ ಅನ್ಯಾಯದ ವಿರುದ್ಧ ಹಮ್ಮಿಕೊಳ್ಳಲಾಯಿತು. ಟರ್ಕಿಯವರಿಗೆ ಅನ್ಯಾಯವಾಗಿರುವಂತಹ ವಿರುದ್ಧ ಖಿಲಾಫತ್ ಚಳವಳಿಯನ್ನು ಹಮ್ಮಿಕೊಳ್ಳಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಉಜ್ವಲ ಯೋಜನೆಯ ಉದ್ದೇಶ ಈ ಕೆಳಕಂಡದ್ದನ್ನು ವಿತರಿಸುವುದಾಗಿದೆ. LED ಬಲ್ಬ್ಗಳು. ಇದು ಉಜ್ವಲ ಯೋಜನೆಯ ಉದ್ದೇಶ. ಲೈಟ್ ಎಮಿಟಿಂಗ್ ಡಯೋಡ್, ದಟ್ ಈಸ್ LED. 1 ಈಸ್ ದಿ ರೈಟ್ ಆನ್ಸರ್. ನಾಕ್ಔಟ್ ಎಂಬ ಶಬ್ದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಬಾಕ್ಸಿಂಗ್. ನಾಕ್ಔಟ್ ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧಿಸಿದ ಶಬ್ದ. 4 ಈಸ್ ದಿ ರೈಟ್ ಆನ್ಸರ್. ಕೈಗಾ ಸ್ಥಾವರವು ಒಂದು ಆಟಾಮಿಕ್ ಎಲೆಕ್ಟ್ರಿಕ್ ಸ್ಥಾವರ, ಅಂದರೆ ಇದರ ನ್ಯೂಕ್ಲಿಯ ವಿದ್ಯುತ್ ಸ್ಥಾವರ ಅಂತೇಳಿ ಕರಿತೀವಿ. ನ್ಯೂಕ್ಲಿಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಾರೆ. ನ್ಯೂಕ್ಲಿಯ ವಿದಳನ ಸರಪಣಿ ಕ್ರಿಯೆಯನ್ನು ನಿಯಂತ್ರಿಸುವಂತೆ ಮಾಡುವ ಸಾಧನವನ್ನೇ ನಾವು ನ್ಯೂಕ್ಲಿಯ ಕ್ರಿಯಾಕಾರಿ ಅಂತೇಳಿ ಕರಿತೀವಿ. ನಿಯಂತ್ರಿತ ದರದಲ್ಲಿ ಬೀಜ ವಿದಳನ ಸರಪಳಿ ಕ್ರಿಯೆ ಇಲ್ಲಿ ನಡೆಯುವಂತೆ ಮಾಡಬಹುದು. ಅದರಿಂದ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಾರೆ. ಯುರೇನಿಯಂ ಅಥವಾ ಪ್ಲೂಟೋನಿಯಂ ಎಂಬಂತಹ ವಿಕಿರಣಶೀಲ ಧಾತುಗಳನ್ನು ಇಲ್ಲಿ ಇಂಧನವಾಗಿ ಬಳಸುವರು. 3 ಈಸ್ ದಿ ರೈಟ್ ಆನ್ಸರ್. ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ಧಾರವಾಡ. ಕೃಷ್ಣಾ ನದಿಯು ಧಾರವಾಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ಇನ್ನು ಬೆಳಗಾವಿ, ಬಿಜಾಪುರ, ರಾಯಚೂರು ಜಿಲ್ಲೆಯಲ್ಲಿ ಹರಿಯುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಹೊರಡಿಸುವ ರಿಟ್ ಯಾವುದು? ಹೇಬಿಯಸ್ ಕಾರ್ಪಸ್. ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಹೇಬಿಯಸ್ ಕಾರ್ಪಸ್ ಎಂಬ ರಿಟ್ ಅನ್ನು ಹೊರಡಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ರೂ. 25ಕ್ಕೆ ಕೊಂಡುಕೊಂಡು ರೂ. 30ಕ್ಕೆ ಮಾರುತ್ತಾನೆ. ಅವನು ಗಳಿಸಿದ ಶೇಕಡ ಲಾಭ ಎಷ್ಟು? 20%. ಇದು ಸುಲಭವಾಗಿರುವಂತಹ ಒಂದು ಲೆಕ್ಕ. 25ಕ್ಕೆ 5 ರೂಪಾಯಿ ಆದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡ್ಕೊಂಡ್ಬಿಟ್ರೆ ಆಯಿತು. 100 × 5 / 25. 25 4 100, 4 5 20. ಸೊ 2 ಈಸ್ ದಿ ರೈಟ್ ಆನ್ಸರ್. ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ? ಹೆಗ್ಗೋಡು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿನಲ್ಲಿ ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಇದೆ. 3 ಈಸ್ ದಿ ರೈಟ್ ಆನ್ಸರ್. ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಪರಮಾಣು ಸಮ್ಮಿಲನ. ಇದನ್ನ ನ್ಯೂಕ್ಲಿಯ ಸಮ್ಮಿಲನ ಕ್ರಿಯೆ ಅಂತ ಕರಿತೀವಿ. 2 ಹಗುರ ಬೀಜಗಳು ಸಮ್ಮಿಲನಗೊಂಡು ಒಂದು ಭಾರ ಬೀಜವಾಗಿ ಶಕ್ತಿ ಬಿಡುಗಡೆಯಾಗುವುದಕ್ಕೆ ಪರಮಾಣು ಸಮ್ಮಿಲನ ಅಥವಾ ನ್ಯೂಕ್ಲಿಯ ಸಮ್ಮಿಲನ ಎನ್ನುವರು. ಇದೇ ನಕ್ಷತ್ರದಲ್ಲಿನ ಶಕ್ತಿಯ ಮೂಲ. ಇಲ್ಲಿ ಹೈಡ್ರೋಜನ್ ಬೀಜಗಳು ಸಮ್ಮಿಲನಗೊಂಡು ಹೀಲಿಯಂ ಬೀಜಗಳಾಗಿ ಶಕ್ತಿ ಬಿಡುಗಡೆ ಮಾಡುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರ ಕರಗುತ್ತದೆ? ರಾಜದ್ರವ. ರಾಜದ್ರವವನ್ನ ಅಕ್ವರೇಸಿಯಾ ಎನ್ನುವರು. ಆಮ್ಲ ಪ್ರತ್ಯಾಮ್ಲ ಯಾವುದಲ್ಲೂ ಕೂಡ ಬಂಗಾರ, ಬೆಳ್ಳಿಯಂತಹ ವಸ್ತುಗಳು ಕರಗೋದಿಲ್ಲ. ರಾಜದ್ರವ ಅಂತಂದ್ರೆ 3:1 ಅನುಪಾತದ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳ ಮಿಶ್ರಣ. 4 ಈಸ್ ದಿ ರೈಟ್ ಆನ್ಸರ್. ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ 1930. ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು 1930ರಲ್ಲಿ ನಡೆದಿದ್ದು.
2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ? ಸೋಡಿಯಂ ನೈಟ್ರೇಟ್. ಸೋಡಿಯಂ ನೈಟ್ರೇಟ್ ಒಂದು ರಾಸಾಯನಿಕ ಗೊಬ್ಬರ. 1 ಈಸ್ ದಿ ರೈಟ್ ಆನ್ಸರ್. 1/8 ಅನ್ನು ದಶಮಾಂಶ ಭಿನ್ನರಾಶಿಗೆ ಬದಲಾಯಿಸಿದಾಗ 0.125 ಇದರ ಸರಿಯಾದ ಉತ್ತರ. 2 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.